ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಇದುವರೆಗೂ ನಮ್ಮನ್ನು ಎಷ್ಟೋ ಬಲಪಡಿಸ್ತಾ ಆಧರಿಸ್ತಾ ಬರ್ತಾ ಇದ್ದಾರೆ. ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಧೈರ್ಯಪಡಿಸ್ತಾ ಇದ್ದಾರೆ. ಹೌದಲ್ವಾ? ನೀವು ಅದರ ಆ ಒಂದು ವಾಗ್ದಾನದ ಆಶೀರ್ವಾದವನ್ನು ನೀವೆಲ್ಲರೂ ಹೊಂದಿಕೊಳ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬಿ ಜೀವವುಳ್ಳ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಿದ್ರೆ ಈ ಮುಂಜಾನೆ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 21ನೇ ಜ್ಞಾನೋಕ್ತಿ 30ನೇ ವಚನ. ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಆಲೋಚನೆಯು ಯೆಹೋವನ ಎದುರಿಗೆ ನಿಲ್ಲುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಅನೇಕರನ್ನು ನಾವು ನೋಡ್ತೇವೆ. ಜ್ಞಾನಿಗಳನ್ನು ನಾವು ನೋಡ್ತೇವೆ, ಪ್ರಸಿದ್ಧಿಯಾದವ್ರನ್ನ ನೋಡ್ತೇವೆ, ಟ್ಯಾಲೆಂಟ್ಸ್, ಗಿನ್ನೆಸ್ ರೆಕಾರ್ಡ್ ಮಾಡಿದವ್ರನ್ನ ನೋಡ್ತೇವೆ. ಹಬ್ಬ ಅಂತ ಅಂದ್ಕೊಳ್ತೇವೆ ಅಲ್ವಾ ಅವ್ರನ್ನ ನೋಡುವಾಗ. ಅಂದರೆ ಆ ಒಂದು ಜ್ಞಾನ ನಮ್ಮಲ್ಲಿಲ್ವಲ್ಲ, ಆ ಟ್ಯಾಲೆಂಟ್ ನಮ್ಮಲ್ಲಿಲ್ವಲ್ಲ, ವಾವ್ ಎಂಬುದಾಗಿ ನಾವು ಅಂದ್ಕೊಳ್ತಾ ಇರ್ಬೋದು. ಆದರೆ ಈ ಲೋಕ ಸಂಬಂಧವಾದ ಜ್ಞಾನವಾಗಲಿ, ಈ ಲೋಕ ಸಂಬಂಧದ ವಿವೇಕವಾಗಲಿ, ಈ ಲೋಕ ಸಂಬಂಧವುಳ್ಳ ಆಲೋಚನೆಗಳಾಗಲಿ ಯೇಸುವಿನ ಮುಂದೆ, ಪರಲೋಕದ ತಂದೆಯ ಮುಂದೆ ಯಾವುದಕ್ಕೂ ಬಾರದೆ ಇರುವಂಥದ್ದು, ಅದು ನಿಲ್ಲುವಂಥದ್ದಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊಲೊಮೋನನು ಜ್ಞಾನಿಯಾಗಿ ದೇವರಿಂದ ಜ್ಞಾನವನ್ನು ಪಡೆದು ಆಗಿದೆ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಪ್ರಿಯ, ಯಾವ ಆಲೋಚನೆಯಾಗಲಿ, ಯಾವ ಜ್ಞಾನವಾಗಲಿ, ಯಾವ ವಿವೇಕವಾಗಲಿ ಯೇಸುವಿನ ಎದುರಿಗೆ, ದೇವರ ಎದುರಿಗೆ ನಿಲ್ಲೋದಿಲ್ಲ ಎಂಬುದಾಗಿ. ಅದು ಶಾಶ್ವತವೂ ಕೂಡ ಅಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಅನೇಕ ಆಲೋಚನೆಗಳನ್ನ ಮಾಡ್ತಾ ಇರ್ತೇವೆ. ನಮ್ಮ ಪರಿಸ್ಥಿತಿಗಳ ಕುರಿತಾಗಿ, ನಮ್ಮ ಭವಿಷ್ಯತ್ತಿನ ಪರಿಸ್ಥಿತಿಯ ಕುರಿತಾಗಿ, ನಮಗೆ ಎದುರಾಗಿರುವಂಥ ಸಮಸ್ಯೆಗಳ ಕುರಿತಾಗಿ ನಾವು ಅನೇಕ ಆಲೋಚನೆಗಳನ್ನ ಮಾಡ್ತಾ ಇರ್ತೇವೆ. ನಮಗೆ ಅಂಥ ಆಲೋಚನೆಗಳು ಬರದೇ ಇದ್ರೂ ಕೂಡ ಇತರನ ನಾವು ಆಲೋಚನೆಗಳನ್ನ ಕೇಳ್ತಾ ಇರ್ತೇವೆ. ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದರಿಂದ ಬಿಡುಗಡೆ ಹೊಂದಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಐಡಿಯಾಸ್ಗಳನ್ನ ನಾವು ಕೇಳ್ತಾ ಇರ್ತೇವೆ, ಪ್ರಸಿದ್ಧಿಯಾದಂಥವರು, ಅನುಭವಸ್ಥರು. ಆದರೆ ಅಂಥ ಒಂದು ಆಲೋಚನೆ ಆಗಲಿ, ಅಂಥ ಒಂದು ಜ್ಞಾನವಾಗಲಿ ನಿಲ್ಲಲಿಕ್ಕೆ ದೇವರ ಮುಂದೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟವರು. ದೇವರ ಜ್ಞಾನವನ್ನು ಹೊಂದಿಕೊಂಡು ಇರಬೇಕು, ದೇವರ ವೇಗದಲ್ಲಿ ನಾವು ನಡಿಬೇಕು, ದೇವರ ಆಲೋಚನೆ, ದೇವರ ಚಿತ್ತವನ್ನು ಗ್ರಹಿಸಿ ನಡಿಬೇಕಾಗಿದೆ. ಪ್ರಿಯರೇ, ಯಾವ ರೀತಿ ನಾವು ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ? ಮನುಷ್ಯರ ಆಲೋಚನೆಗಳನ್ನ ಕೇಳ್ತಾ ಇದ್ದೇವಾ? ಮನುಷ್ಯರ ಆಲೋಚನೆಯನ್ನು ತೆಗೆದುಕೊಂಡ್ರು ಕೂಡ, ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡಿಕೊಂಡು ಕೂಡ ಅದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬದಲಾಗಿ ಆದಂಥ ನಷ್ಟಕ್ಕಿಂತ ಇನ್ನೂ ಹೆಚ್ಚಾದ ನಷ್ಟವೇ ಹೊಂದಿಕೊಳ್ತೇವೆ ಪ್ರಿಯರೇ. ಅದಕ್ಕಾಗಿ ಮನುಷ್ಯರ ಆಲೋಚನೆಗಳು, ಮನುಷ್ಯರ ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಸಂಕಲ್ಪ ಈಡೇರುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ಬೋದು, ಮನುಷ್ಯರ ಆಲೋಚನೆಗಳನ್ನ ದೇವರು ಕಾಯುವಂಥವ್ರು ಎಂಬುದಾಗಿ. ನಮ್ಮ ಆಲೋಚನೆಗಳನ್ನ ದೇವರು ಕಾದುಕೊಳ್ಳುವಂಥ ದೇವರಾಗಿದ್ದಾರೆ. ಆತನಿಗೆ ಗೊತ್ತು ನಾವು ಏನು ಆಲೋಚನೆ ಮಾಡ್ತಾ ಇದ್ದೇವೆ. ಆಲೋಚನೆ ತಪ್ಪಾಗಿದ್ರೆ ಆತ್ಮನ ಮೂಲಕ ನಮ್ಮನ್ನ ಎಚ್ಚರಪಡಿಸ್ತಾರೆ. ಈ ಆಲೋಚನೆ ಸರಿ ಇಲ್ಲ, ಈ ರೀತಿಯಾಗಿ ನೀನು ಮಾಡಬಾರ್ದು, ಈ ರೀತಿಯಾಗಿ ನೀನು ಮಾತನಾಡಬಾರ್ದು, ಈ ರೀತಿಯಾಗಿ ನೀನು ನಡೆಯಬಾರ್ದು ಎಂಬುದಾಗಿ ದೇವರು ತನ್ನ ಆಲೋಚನೆಗಳನ್ನು ಪರಿಶುದ್ಧಾತ್ಮನ ಮೂಲಕ ನಮಗೆ ಒದಗಿಸಿಕೊಡುವಂಥ ದೇವರಾಗಿದ್ದಾರೆ. ಆಮೇನ್. ಆ ಒಂದು ಆಲೋಚನೆ ನಾವು ಗ್ರಹಿಸಿಕೊಂಡ್ರೆ, ಆ ಉತ್ತಮವಾದ, ಆ ಉನ್ನತವಾದ, ಆ ಶ್ರೇಷ್ಠವಾದ, ಆ ಒಳ್ಳೆಯ ಆಲೋಚನೆಯ ಪ್ರಕಾರ ನಾವು ನಡೆಯೋದೇ ಆದರೆ ನಮಗಾದಂಥ ನಷ್ಟಕ್ಕೆ ಬದಲಾಗಿ ಮೇಲನ್ನು ಹೊಂದಿಕೊಳ್ತೇವೆ. ಅದು ಬಿಟ್ಟು ಮನುಷ್ಯರ ಆಲೋಚನೆ, ಮನುಷ್ಯರ ಐಡಿಯಾಸ್ಗಳನ್ನ ತೆಗೆದುಕೊಂಡ್ರೆ ಆದಂಥ ನಷ್ಟಕ್ಕೆ ಬದಲಿಗೆ ಮತ್ತೊಂದು ನಷ್ಟ ಆಗುತ್ತೆ. ಆಮೇಲೆ ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತೆ, ಪಾರಿವಾಳದಿಂದ ನಿಷ್ಕಪಟವಾಗಿ ಹಾವಿನಂತೆ ವೇಗವಾಗಿ ನಾವಿರಬೇಕು. ತಪ್ಪಿಸಿಕೊಳ್ಳುವಂಥ ರೀತಿ ನಾವಿರಬೇಕು ಪ್ರಿಯರೇ. ಯಾವುದರಿಂದ ಬರುತ್ತೆ ಆ ಜ್ಞಾನ, ಆ ವೇಗ? ಯೇಸುವಿನಿಂದ ಮಾತ್ರವೇ. ಜ್ಞಾನವನ್ನು ಅಕ್ಕ ಎಂಬುದಾಗಿ, ವಿವೇಕನ ಆತ್ಮ ಮಿತ್ರಳೆ ಎಂಬುದಾಗಿ ನಾವು ಅಂದುಕೊಂಡು ಜೀವಿಸ್ಬೇಕಂತೆ. ಅದು ದೇವರಿಂದ ಮಾತ್ರ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಸೊಲೊಮೋನ ಹೇಳ್ತಾನೆ ಪ್ರಸಂಗಿಯಲ್ಲಿ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಹೌದು, ಈ ಲೋಕ ಸಂಬಂಧವಾದ ಎಷ್ಟೇ ಟ್ಯಾಲೆಂಟ್ಗಳಿದ್ರು, ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ಕೂಡ ಒಂದೆಲ್ಲವನ್ನು ನಾವು ಮರಣಿಸಿದಾಗ ಎಲ್ಲರೂ ಮರೆತು ಬಿಡ್ತಾರೆ ಅದನ್ನು. ಆಮೇಲೆ
ಅದು ಶಾಶ್ವತವಲ್ಲ, ಅದು ನಿಶ್ಶಾಶ್ವತ, ಅದೆಂದಿಗೂ ಇರೋದಿಲ್ಲ, ಅದು ಅಳಿಸಿ ಹೋಗುತ್ತೆ. ಆದರೆ ದೇವರ ಜ್ಞಾನದಲ್ಲಿ ನಾವು ಜೀವಿಸೋದಾದರೆ ಎಂದೆಂದಿಗೂ ನಾವು ನಿತ್ಯವಾಗಿ ಆತನ ಜ್ಞಾನದಲ್ಲಿ ನಾವು ನಡೀತೇವೆ, ಉನ್ನತವಾದದನ್ನು ಹೊಂದಿಕೊಳ್ತೇವೆ, ಬಲಪಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರ ಜ್ಞಾನವನ್ನು ಕೇಳಿಕೊಳ್ಳೋಣ, ದೇವರ ಆಲೋಚನೆಯಂತೆ ನಡೆಯೋಣ, ದೇವರ ವಿವೇಕದಲ್ಲಿ ಎಚ್ಚರಿಕೆಯಾಗಿ ನಾವು ನಡೆಸೋಣ, ನಡೆಯೋಣ. ಸೊ ಇತರನ್ನು ಕೂಡ ಆತನ ಜ್ಞಾನದಲ್ಲಿ ನಡೆಸೋಣ. ಆಮೇಲೆ ಆ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ, ಈ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನವಾಗಲಿ, ವಿವೇಕವಾಗಲಿ, ಆಲೋಚನೆ ಆಗಲಿ ಯಾವುದು ನಿನ್ನ ಮುಂದೆ ನಿಲ್ಲೋದಿಲ್ಲ ಎಂಬುದಾಗಿ ಹೇಳಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಯಾರಾದರೂ ಕರ್ತರೆ ಇವಾಗ ವೀಕ್ಷಿಸ್ತಿರುವಂಥ, ಕೇಳ್ತಾ ಇರುವಂಥ ಅಪ್ಪ, ನನ್ನ ಸಹೋದರ ಸಹೋದರಿ ಯಾರಾದರೂ ಈ ಲೋಕದ ಜ್ಞಾನಗಳಲ್ಲಿ ಅಪ್ಪ ಆಲೋಚನೆಯಲ್ಲಿ ಕರ್ತರೆ ಇತರರ ಆಲೋಚನೆಗಳನ್ನು ನಡಿಬೇಕು, ಅವರ ಐಡಿಯಾ ಕೇಳಬೇಕು, ಇವರ ಐಡಿಯಾ ಕೇಳಬೇಕು ಎಂದು ನಾನು ಅಂದುಕೊಂಡ್ರೆ ಅಂಥವರನ್ನು ಕರ್ತನೆ ಬಿಡಿಸಿ ನಿನ್ನ ಆಲೋಚನೆಯಲ್ಲಿ ನಡೆಸು ಸ್ವಾಮಿ. ಶ್ರೇಷ್ಠವಾದದನ್ನು ಅವ್ರ ಜೀವಿತದಲ್ಲಿ ಒಲಿಸಿಕೊಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವೋಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.